ನಿಜ. ಬೆಂಗಳೂರು ನಗರಕ್ಕೆ ಇವಾಗ 2 ವರ್ಷ ತುಂಬೋಯ್ತು ಇವರು ಉಪಮುಖ್ಯಮಂತ್ರಿ ಆಗಿ. ಏನು ಸಾಧನೆ ಮಾಡಿದ್ದಾರೆ, ಏನು ಕೊಡುಗೆ ಕೊಟ್ಟಿದ್ದಾರೆ? ಇವರು ಸಾಧನೆ ಕೊಡುಗೆ 2 ವರ್ಷದ ಒಂದು ಪಟ್ಟಿ ಬಿಡುಗಡೆ ಮಾಡಿ. ನಾನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಒಂದು ಕಾಮಗಾರಿನ DPR ಮಾಡಿದ್ದು ನಾನು, ಅಂದಾಜು ಪಟ್ಟಿ ಮಾಡಿಸಿದ್ದು ನಾನು, ಇವತ್ತು ಈ ಕಾಮಗಾರಿನ ಪ್ರಾರಂಭ ಮಾಡಿದ್ದೀನಿ ಅಂತೇಳಿ ಸಾಕು. ಗುದ್ದಲಿ ಪೂಜೆ ಉದ್ಘಾಟನೆ ಬೇಡ, ಗುದ್ದಲಿ ಪೂಜೆ ಮೊನ್ನೆ ಮಾಡಿದ್ರು. ಬೆಂಗಳೂರೆಲ್ಲ ಒಂದು ಜಾತ್ರೆ ಮಾಡಿದ್ರು. ಅದು ಸರ್ಕಾರದ ಕಾರ್ಯಕ್ರಮ ಆಗಿರಲಿಲ್ಲ. ಪಾಪ ಇವರು ಏನೋ ಮಾಡಿಬಿಡ್ತಾರೆ, ಮುಂದಕ್ಕೆ ನನಗೇನೋ ಆಗತ್ತೆ, ನಿನಗೆ ಸೀಟ್ ಕೊಡ್ತೀನಿ ಕೌನ್ಸ್ಲರ್ ಆಗು, ನಿನಗೆ ಸೀಟ್ ಕೊಡ್ತೀನಿ ಕೌನ್ಸ್ಲರ್ ಆಗು ಅಂದರೆ ಪಾಪ ಕೌನ್ಸ್ಲರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ಫ್ಲೆಕ್ಸ್ ಕಟ್ಟಿ ಪಾಪ ಈಗಾಗಲೇ ಸುಸ್ತಾಗ್ಬಿಟ್ಟವ್ರು ಅವ್ರು ಕೌನ್ಸ್ಲರ್ ಆಗೋ ಆಸೆನಲ್ಲಿ. ಈ ಕಡೆ ಎಲೆಕ್ಷನ್ನೂ ಇಲ್ಲ. ಅವ್ರುಗಳನ್ನ ಇಟ್ಕೊಂಡು ಸರ್ಕಾರದ ಕಾರ್ಯಕ್ರಮನ ಕಾಂಗ್ರೆಸ್ ಕಾರ್ಯಕ್ರಮವಾಗಿ ಮೊನ್ನೆ ಒಂದು ಕಾರ್ಯಕ್ರಮ ಮಾಡೋದು. 964 ಕಿಲೋಮೀಟ್ರು ನನ್ನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ. ಇವರು ಮೊನ್ನೆ ಪೂಜೆ ಮಾಡಿದ್ದಾರೆ, ಗುದ್ದಲಿ ಪೂಜೆ ಅಂತೇಳಿ. ಎಷ್ಟು ಕಿಲೋಮೀಟ್ರು? ಟ್ಯಾಪೆ ಹಾಕೋ ಕೆಲಸಕ್ಕೆ ಇವ್ರು ಗುದ್ದಲಿ ಪೂಜೆ ಮಾಡಿರೋದು RR ನಗರದಲ್ಲಿ. BL ಸರ್ಕಲಿಂದ ಉತ್ರಳ್ಳಿ ರಿಂಗ್ ರೋಡ್ವರೆಗೂ ಗುಂಡಿಗಳು ಎಲ್ಲೆಲ್ಲವೇ ಹುಡುಕ್ರಪ್ಪ, ಹುಡುಕ್ಬಿಟ್ಟು ಮುಚ್ಚಿರಿ ಅಂತ ಹೇಳೋದಕ್ಕೆ ಒಂದು ಉಪಮುಖ್ಯಮಂತ್ರಿ ಬಂದು ಪೂಜೆ ಮಾಡೋದು. ಎಲ್ಲರೂ ಕೇಳಿದ್ದೀರಾ? ಎಲ್ಲಾದರೂ ನೋಡಿದ್ದೀರಾ? ಪಾಟ್ ಹೋಲ್ಸ್ ಗುಂಡಿ ಮುಚ್ಚೋದಕ್ಕೆ, ಪ್ಯಾಚ್ ವರ್ಕ್ ಮಾಡೋದಕ್ಕೆ RR ನಗರದಲ್ಲಿ ಉಪಮುಖ್ಯಮಂತ್ರಿ. ಪಾಪ ಅದನ್ನ ಕೆಲವರು ಫ್ಲೆಕ್ಸ್ ಕಟ್ಕೊತಾರೆ. ಅದು ಯಾವ ರೇಂಜಿಗೆ ಕಟ್ತಾರೆ ಅಂದರೆ, ಈ ಶೋಲೆ ಪಿಕ್ಚರಲ್ಲಿ ಸಿನಿಮಾ 70mm ಸಿನಿಮಾ, ಆ ಸಿನಿಮಾದಲ್ಲಿ ಒಂದು ಕಡೆ ಗಬ್ಬರ್ ಸಿಂಗು, ಒಂದು ಕಡೆ ಅಮಿತಾಬ್ ಬಚ್ಚನ್ನು, ಒಂದು ಕಡೆ ಧರ್ಮೇಂದ್ರ, ಒಂದು ಕಡೆ ಹೇಮಾ ಮಾಲಿನಿ. ಶೋಲೆ 70mm ಆ ಥರ ಫ್ಲೆಕ್ಸ್ ಕಟ್ತಾವ್ರೆ ಎಲ್ಲ ಕಡೆ. ಯಾವ ಥರ? ಶೋಲೆ ಪಿಕ್ಚರ್ ನೋಡಿದ್ದೀರಾ ನೀವು? ಈಗ RR ನಗರದಲ್ಲಿ ಓಡ್ತಾ ಇರೋದು ಇದೆ ಶೋಲೆ ಪಿಕ್ಚರ್ 70mm ಫ್ಲೆಕ್ಸು. ನಾನು ಶೋಲೆ ಪಿಕ್ಚರ್ ಬಗ್ಗೆ ಹೇಳ್ತಾ ಇದ್ದೀನಪ್ಪ. ಆ ಫ್ಲೆಕ್ಸ್ ನೋಡಿದಾಗ ನನಗೆ ಅನಿಸಿದ್ದು, ಒಬ್ಬರು ಗಬ್ಬರ್ ಸಿಂಗ್ ಥರನೇ ಇದ್ದಾರೆ, ಒಬ್ಬರು ಅಮಿತಾಬ್ ಬಚ್ಚನ್ ಥರನೇ ಇದ್ದಾರೆ, ಇನ್ನೊಬ್ಬರು ಹೇಮಾ ಮಾಲಿನಿ ಥರನೇ ಇದ್ದಾರೆ. ನಾನೇನು ಮಾಡಲಪ್ಪ? ನನ್ನನ್ನು ಆಹ್ವಾನ ಇಲ್ಲ. ನನ್ನ ಕ್ಷೇತ್ರದ ಕಾಮಗಾರಿ, ಸರ್ಕಾರದ ಕಾಮಗಾರಿಗೆ ಅಧ್ಯಕ್ಷೆ ವಹಿಸಬೇಕಾಗಿರೋದು ಒಬ್ಬ ಶಾಸಕ. ಆದರೆ ಶಾಸಕ ಇಲ್ಲ ಇಲ್ಲಿ. ಈ 70mm ಪಿಕ್ಚರ್ ಓಡ್ತಾಯಿತ್ತು. ಏನು ಮಾಡೋಣ? ನನಗೆ ಕೇಳೋರು ಇಲ್ಲ, ಕರೆಯೋರು ಇಲ್ಲ. ಟ್ಯಾಪೆ ಕೆಲಸಕ್ಕೆ ಫ್ಲೆಕ್ಸ್ಗಳು ಕಟ್ಟಿರೋದಿದು. ಇನ್ನೂ ಒಂದಷ್ಟು ಫ್ಲೆಕ್ಸ್ಗಳೈತೆ BL ರೋಡಲ್ಲಿ. ನೋಡ್ರಿ, BL ಸರ್ಕಲ್ ಇದೆಯಲ್ಲ, ನೀವು ಅಲ್ಲೂ ನೋಡ್ಬೋದು. ನೀವು ಅದನ್ನು ನೋಡಿದ್ರೆ ಮುನಿರತ್ನ ಹೇಳಿದ್ದೇನಾದ್ರು ಸುಳ್ಳು ಅನ್ನಂಗಿದ್ರೆ ಇವತ್ತು ನಿಮ್ಮ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಶೋಲೆದು ಫ್ಲೆಕ್ಸ್ಗಳು ಓಪನ್ ಮಾಡಿ, ಪೋಸ್ಟರ್ಗಳನ್ನ. 70mm ಅದು. ಇದು ಇವತ್ತು RR ನಗರದಲ್ಲಿ ಆಗ್ತಾ ಇರೋದು. ಟನಲ್ ವರ್ಕ್ ಬಗ್ಗೆ ಪಾಪ 9 ಕೋಟಿ DPR ಮಾಡೋಕ್ಕೆ. ಅಲ್ಲಿ ಯಾವುದೋ ಬೇರೆ ರಾಜ್ಯದ್ದು DPRನ ಯಥಾವತ್ತು ಜೆರಾಕ್ಸಾಗಿ ಕೊಟ್ಬಿಟ್ಟವ್ರು 9 ಕೋಟಿ ತಿನ್ಬಿಟ್ಟು. ಇವತ್ತು ಪತ್ರಿಕೆಗಳಲ್ಲಿ ನೋಡಿದೆ, ಟನಲ್ ವರ್ಕ್ ಮಾಡೋದಕ್ಕೆ 4 ಜನನ ನೇಮಿಸಿದಾರಂತೆ. ಅಲ್ರಿ, RR ನಗರ ಆರ್ಚ್ ನಿಂತೋಗಿದೆ, ಹೊಸಕೆರಳ್ಳಿ ಆ ಬ್ರಿಡ್ಜ್ ನಿಂತೋಗಿದೆ, ಕೆಂಗುಂಟೆ ಬ್ರಿಡ್ಜ್ ನಿಂತೋಗಿದೆ, BDA ಕಾಂಪ್ಲೆಕ್ಸ್ ಬ್ರಿಡ್ಜ್ ನಿಂತೋಗಿದೆ, HMT ಬ್ರಿಡ್ಜ್ ನಿಂತೋಗಿದೆ, ಜಾಲಹಳ್ಳಿ ಕ್ರಾಸ್ ನಿಂತೋಗಿದೆ. ನಿಂತೋಗಿರೋ ಕಡೆ ಗಮನ ಹರಿಸ್ರಿ ಅಂದರೆ ಟನಲ್ ಮಾಡ್ತಾರಂತೆ. ಇವ್ರನ್ನ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ. ಇನ್ನು ಇದು ಬೇರೆ ಒಂದು ಬ್ರಾಂಡ್ ಬೆಂಗಳೂರು 1 ಲಕ್ಷ ಕೋಟಿ. ಹೊಟ್ಟೆಗೆ ಇಟ್ಟಿಲ್ಲ, ಜುಟ್ಟಿಗೆ ಮಲ್ಗೆವು, ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ, ಇಲ್ಲಿ 1 ಲಕ್ಷ ಕೋಟಿ. ಏನನ್ನ ಬೆಂಗಳೂರು ಬಗ್ಗೆ ಗೊತ್ತಿಲ್ಲ ಇದ್ದಿದ್ರೆ ಇವ್ರು ಹೇಳಿದ್ರು ನಾವು ಕೇಳ್ಬೋದಾಗಿತ್ತು. ನೋಡೋಣ.
ಟನಲ್ ವರ್ಕ್ ಮೊನ್ನೆ ಸಭೆಯಲ್ಲಿ ಹೇಳಿದ್ದೀನಿ. ಟನಲ್ ವರ್ಕ್ ಏನಾರು ಆಗ್ಬಿಟ್ರೆ 7 ಅದ್ಭುತಗಳಲ್ಲಿ 8ನೇ ಅದ್ಭುತ. ಸೂರ್ಯ ಚಂದ್ರ ಇರೋವ್ರಿಗೆ ಇದಾಗಲ್ಲ ಅಂತ ನಾನು ಹೇಳಿದ್ದೀನಿ. ನೋಡೋಣ ಏನು ಮಾಡ್ತಾರೆ, ಪಾಪ ಮಾಡಲಿ. ಈಗ ರಾಜಕಾಲುವೆಗೆ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಆ ದಾಖಲೆ ಬಂದಿದ್ದ ತಕ್ಷಣ ಗವರ್ನರ್ವರ ಅನುಮತಿ ಕೇಳ್ತೀನಿ ಪ್ರಾಸಿಕ್ಯೂಷನ್ಗೆ. ಇದನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಟೆಂಡ್ರ್ ಓಪನ್ ಆದರೆ 5ರಿಂದ 10% ಇವತ್ತು ನಿಮ್ಮ ಮಾಧ್ಯಮನೇ ನಾಳೆ ನ್ಯಾಯಾಲಯದಲ್ಲಿ ಸಾಕ್ಷಿ. ಇವತ್ತು ನಿಮ್ಮ ಹತ್ರ ಏನು ಮಾತಾಡ್ತಾ ಇದ್ದೀನಿ ಇದು ಸಾಕ್ಷಿಯಾಗಿ ಪರಿಗಣಿಸಬೇಕಾಗತ್ತೆ. ಫೈನಾನ್ಷಿಯಲ್ ಬಿಡ್ ಇನ್ನೂ ಓಪನ್ ಆಗಿಲ್ಲ. ಟೆಕ್ನಿಕಲ್ ಬಿಡ್ಡು ನಾನು ಹೇಳಿದ್ದಾಗಿದೆ. ಅದಕ್ಕೆ ಅದು ಓಪನ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಇಡಿ, CBI, ಗವರ್ನರ್, ಲೋಕಾಯುಕ್ತ ಎಲ್ಲ ಕಡೆ ಕೊಟ್ಟಿದ್ದೀನಿ. ನೋಡೋಣ. ಬೆಂಗಳೂರು ನಗರದ ದುಡ್ಡು ಆಂಧ್ರ ಗುತ್ತಿಗೆದಾರರು ಹೋಗೋದಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ. ನಮ್ಮ ರಾಜ್ಯದ ಗುತ್ತಿಗೆದಾರರು ಇವತ್ತು ಮನೆ ಮಠ ಮಾರಿಕೊಂಡು ಇವತ್ತು ನಿಲ್ಲಕ್ಕೆ ನೆಲೆ ಇಲ್ಲದೆ ಇರೋಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಆ ಗುತ್ತಿಗೆದಾರರಿಗೆ ರಕ್ಷಣೆ ಕೊಡಬೇಕು. ಇಲ್ಲಿನ ಗುತ್ತಿಗೆದಾರರು ಕಾಮಗಾರಿಗಳನ್ನ ಮಾಡಬೇಕು. ನಿಮ್ಮ ಹಣದ ವ್ಯಾಮೋಹಕ್ಕೆ ಪರ ರಾಜ್ಯದ ಗುತ್ತಿಗೆದಾರಗಳನ್ನ ತಂದು ಇಲ್ಲಿ ಬೆಳೆಸೋವಂಥ ಕೆಲಸ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ಮತ್ತೆ ಪ್ರಶ್ನೆ ನೋಡ್ರಿ, ನೀವು ಕೇಸ್ ಹಾಕಿದೆ ಅಂತ ನೀವು ಅಂದ್ಕೊಳ್ತೀರಿ. DK ಶಿವಕುಮಾರ್ ನನ್ನ ಬಾಂಧವ್ಯ ಸ್ನೇಹ ಇವತ್ತಿಂದಲ್ಲ, ಇದು ಗೊತ್ತಿರಲಿ. ನೀವು ಯಾರಾದರೂ ಏನಪ್ಪ ಮುನಿರತ್ನ MLA, DK ಶಿವಕುಮಾರ್ ಉಪಮುಖ್ಯಮಂತ್ರಿ, ಅದು ಸುಳ್ಳು. ನಾವಿಬ್ಬರು ಬೆಂಗಳೂರು ನಗರದಲ್ಲಿ ಓಡಾಡುವಾಗ ಇದ್ದಂಥ ವಾಹನಗಳು ಅಂಬಾಸೆಡ್ರು, ಫಿಯೇಟು, ಲ್ಯಾಂಬ್ರೆಟಾ, ವೆಸ್ಪಾ, ಬುಲೆಟು, ಜಾವ, ಇಷ್ಟೇ ಬೆಂಗಳೂರು. ಆವತ್ತಿನ ಸ್ನೇಹಿತರುಗಳು ನಾವು, ಇದು ಗೊತ್ತಿರಲಿ. ಇವತ್ತಿನ ಸ್ನೇಹಿತರಲ್ಲ. ನನ್ನ ವಯಸ್ಸು 21, DK ಶಿವಕುಮಾರ್ ವಯಸ್ಸು 21ನೇ ವಯಸ್ಸಿನಲ್ಲಿ ನಾವಿಬ್ಬರು ಸ್ನೇಹಿತರು. ಬಹುಶಃ DK ಶಿವಕುಮಾರ್ಗೆ ಬರೆದಂಥ ಆ ಬರಹ ಇದೆಯಲ್ಲ, ಹಣೆ ಬರಹ, ಬಿಲ್ ಗೇಟ್ಸ್ಗೂ ಬರೆದಿಲ್ಲ, ಬಿಲ್ ಕ್ಲಿಂಟನ್ಗೂ ಬರೆದಿಲ್ಲ, ಆದಾನಿಗೂ ಬರೆದಿಲ್ಲ, ಅಂಬಾನಿಗೂ ಬರೆದಿಲ್ಲ. ನನ್ನ ಕಣ್ಣೆದುರುಗಡೆ ಬೆಳವಣಿಗೆ. ಯಾವುದೋ ಪೂರ್ವ ಜನ್ಮದ ಪುಣ್ಯ, ಒಳ್ಳೆಯದಾಗಲಿ, ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸೋರು ಸಣ್ಣತನ ಬಿಟ್ಟು ರೇಪ್ ಕೇಸ್ ಹಾಕ್ಸೋದು, ಹನಿ ಟ್ರ್ಯಾಪ್ ಮಾಡೋದು, ಈ ರೀತಿ ಪರದ ರಾಜ್ಯದವ್ರನ್ನ ಕರ್ಕೊಂಬಂದು ಟೆಂಡರ್ಗಳು ಕೊಡೋದು, ಇದನ್ನೆಲ್ಲ ಬದಲಾಯಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಬಯಸೋದ್ರಲ್ಲಿ ನಾನು ಒಬ್ಬ ಇದ್ದೀನಿ. ಯಾಕಂದರೆ ನನ್ನ 21ನೇ ವಯಸ್ಸಿನ ಸ್ನೇಹಿತ. ಹಂಗಾಗಿ ಇನ್ನು ಮುಂದಕ್ಕಾದ್ರು ತಿದ್ದುಕೊಂಡ್ಲಿ ಅಂತ ಹೇಳ್ತಾ ಇದ್ದೀನಿ ಹೊರತು ಬೇರೆ ಯಾವ ಉದ್ದೇಶವನ್ನಲ್ಲ. ನನಗೆ ಮಾಡಿದ್ದು ಪಾಪಕೃತ್ಯ ಇನ್ಯಾರಿಗೂ ಮಾಡೋದು ಬೇಡ. ವಿಧಾನಸೌಧದಲ್ಲಿ ರೇಪ್ ಆಗಿದೆ, ಪ್ರೂವ್ ಆಗ್ಬಿಟ್ಟಿದೆ ಅಂತಾರೆ. ಶಿವಕುಮಾರ್ ಅವ್ರಿಗೊಂದು ಮಾತು ಹೇಳ್ತೀನಿ. ನೀವು ದೈವ ಭಕ್ತರು, ನೀವು ಬಹಳ ಪೂಜೆಗಳು ಮಾಡ್ತೀರಿ, ನಿಮಗೂ ಕುಟುಂಬ ಇದೆ. ನೀವು ಕರೆದ ಕಡೆ ನಿಮ್ಮ ಕುಟುಂಬನ ಕರ್ಕೊಂಬನ್ನಿ, ನಾನು ಕರ್ಕೊಂಬರ್ತೀನಿ. ನಾನು ಪ್ರಮಾಣ ಮಾಡ್ತೀನಿ ಈ ಅತ್ಯಾಚಾರ ಮಾಡಿಲ್ಲ ಅಂತ. ನೀವು ಪ್ರಮಾಣ ಮಾಡಿ ಈ ಅತ್ಯಾಚಾರದಲ್ಲಿ ನನ್ನ ಪಾತ್ರ ಇಲ್ಲ, ಈ ಸುಳ್ಳು ಪ್ರಕರಣದಲ್ಲಿ ನಾನು ಏನೂ ಮಾಡಿಲ್ಲ ಅಂತ ನೀವು ಹೇಳಿ ನೋಡೋಣ. ಆ ಭಗವಂತನಿಗೆ ಬಿಟ್ಬಿಡೋಣ. ನೀವು ಯಾವಾಗ ಯಾರ ಹತ್ರ ಹೋದ್ರಿ, ಯಾವಾಗ ರೇಪ್ ಕೇಸ್ ಕೊಡೋಕ್ಕೆ ಹೆಂಗೆ ಕುಮ್ಮು ಕೊಟ್ಟಿದ್ದೀರಿ, HIV ಕಥೆನ ಹೆಂಗೆ ಕಟ್ಟಿದ್ದೀರಿ, ಎಲ್ಲ ಗೊತ್ತಿದೆ. ಎಲ್ಲ ಪ್ರತಿಯೊಂದು ಗೊತ್ತಿದೆ. ನನ್ನನ್ನು ತೇಜೋವಧೆ ಮಾಡಿ ನೀವು ಏನು ಸಾಧನೆ ಮಾಡ್ತೀರಿ? ಏನು ಪ್ರಯೋಜನ? ನನ್ನ ಕುಟುಂಬಕ್ಕೆ ನಾನೇ ಮೊದಲು, ನಾನೇ ಕೊನೆ ರಾಜಕಾರಣ. ಇನ್ನೊಬ್ಬರಿಗೆ ಯಾರನ್ನ ಇರಬೇಕು ಅನ್ನೋ ಆಸೆ ಇದ್ದಿದ್ರೆ ನೀವು ನನಗೇನನ್ನ ದ್ವೇಷ ಸಾಧಿಸ್ಬೋದು. ನಾನೇ ಕೊನೆ. ನನ್ನ ಮೇಲೆ ಇಂಥದ್ದು ಮಾಡಬಾರ್ದಾಗಿತ್ತು. ದೇವರು ನಿಮಗೆ ಕ್ಷಮಿಸಲ್ಲ. ಈಗಲೂ ಹೇಳ್ತೀನಿ, ತಿದ್ದುಕೊಳ್ರಿ. ಇವತ್ತು ನನಗೆ ಮಾಡಿರೋದು ನಾಳೆ ಇದು ನಿಮ್ಮ ಕುಟುಂಬಕ್ಕೆ ಆಗಲ್ಲ ಅನ್ನೋದನ್ನು ಮರಿಬೇಡ್ರಿ. ನಿಮ್ಮ ಕಣ್ಣೆದುರುಗಡೆ ಆಗಿಲ್ಲ ಅಂದರೂ ನೀವು ಮರೆಯಾಗಿದ್ದ ದಿವಸ ಆದರೂ ಇದನ್ನು ಯಾರಾದರೂ ಒಬ್ಬರು ಅನುಭವಿಸ್ತಾರೆ. ಬೇಡ.
ಬಿಟ್ಬಿಡಿ. ನ್ಯಾಯಯುತವಾದ ಜೀವನ ಮಾಡಿರಿ, ಒಳ್ಳೆ ರೀತಿಯಲ್ಲಿ ಮಾಡಿರಿ. ಇಷ್ಟು ಕೆಟ್ಟ ಆಲೋಚನೆ ಇಟ್ಕೊಂಡು ಈ ಮಟ್ಟಕ್ಕೆ ಬೆಳೆದ ಮೇಲೆ ಇಂಥ ಆಲೋಚನೆಗಳನ್ನ ಬಿಟ್ಟು ಎಲ್ಲರ ಜೊತೆ ಹೊಂದ್ಕೊಂಡು ಒಂದಾಗಿ ಪ್ರೀತಿಯಿಂದ ಬಾಳೋದು ಕಲೀರಿ. 40 ವರ್ಷದ ರಾಜಕಾರಣಿ, 40 ಜನ MLA ಇಲ್ಲ ನಿಮ್ಮ ಜೊತೆ. ಇದು ನಿಮ್ಮ ರಾಜಕೀಯ, ಇದು ನೀವು ಬೆಳೆಸ್ಕೊಂಬಂದಿರೋ ಸ್ನೇಹ, ಇದು ನಿಮ್ಮ ರಾಜಕೀಯದ ಬೆಳವಣಿಗೆ. ದಯವಿಟ್ಟು ತಿದ್ದುಕೊಂಡು ಇನ್ನು ಮುಂದಕ್ಕಿಂತ ಸಣ್ಣ ಸಣ್ಣ ಆಲೋಚನೆ ಬಿಟ್ಟು ದೊಡ್ಡ ಮನುಷ್ಯರಾಗಿ ಬದುಕ್ರಿ. ನಿಮಗೂ 63-64 ವರ್ಷ ಆಗಿದೆ. ಈಗಾಗಲೇ ಕಿಡ್ನಿ ಅರ್ಧ ಹೋಗಿರುತ್ತೆ, ನನಗೂ ಅರ್ಧ ಹೋಗಿರುತ್ತೆ. ಇನ್ನೆಷ್ಟು ದಿನ ಇರುತ್ತೆ ನಮ್ಮ ಕಿಡ್ನಿ ಲಿವರ್ಗಳು? ಬೇಕಾ ಇವೆಲ್ಲ? ಮಾತ್ರೆ ತಿಂದೆ ನೀವು ಬದುಕ್ತಾ ಇಲ್ಲ, ನಾನು ಬದುಕ್ತಾ ಇಲ್ಲ. ನೀವು ಮಾತ್ರೆ ತಿಂದು ಬದುಕಬೇಕು, ನಾನು ಮಾತ್ರೆ ತಿಂದು ಬದುಕಬೇಕು. ಏನಕ್ಕೆ ಬೇಕು ಈ ಥರ ದ್ವೇಷ? ಈಗ ಮಾತ್ರೆ ಬಿಟ್ಟರೆ ನೀವು ಬದುಕ್ತೀರಾ? ಬದುಕಲ್ಲ. ನಾನು ಮಾತ್ರೆ ಬಿಟ್ಟರೆ ಬದುಕ್ತೀನಾ? ಬದುಕಲ್ಲ. ನನ್ನ ಮೇಲೆ ಯಾಕೆ ರೇಪ್ ಕೇಸ್ ಹಾಕ್ಸಿದ್ರಿ? ಸರಿನಾ ನೀವು ಮಾಡ್ತಾ ಇರೋದು? ಬಿಟ್ಬಿಡ್ರಿ, ಸಾಕು. ಏನಕ್ಕೆ ಬೇಕಿಲ್ಲ? ಇನ್ನು ಮುಂದಕ್ಕಾದರೂ ಒಳ್ಳೆ ರೀತಿಯಲ್ಲಿ ಎಲ್ಲರನ್ನೂ ಜೊತೇಲಿ ತೊಗೊಂಡೋಗಂಥದ್ದು ಮಾಡಿರಿ. ದ್ವೇಷ ಸಾಧನೆ ಮಾಡೋದು ಬಿಡ್ರಿ.